ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಕನಸಾಗಿ ಕಾಡುವೆ ಏಕೆ ಎಪಿಸೋಡ್ ನಂಬರ್ 2 ಇವಾಗ ಶುರು ಮಾಡೋಣ. ಒಂದೇ ಸಮನೆ ಸದ್ದಾಗ್ತಿದ್ದ ತನ್ನ ಮೊಬೈಲ್ನ ಕೈಗೆತ್ಕೊಂಡು ಇನ್ನೂ ನಿದ್ದೆ ಮಂಪರಿನಲ್ಲಿ ಇದ್ದವನು ಕರೆ ಸ್ವೀಕರಿಸಿ ಹಾಯ್ ಮಲ್ಹಾರ್ ಶಾಸ್ತ್ರಿ ಇಯರ್ ಹೇಳಿದ್ದ. ಮಗನೇ, ನಾನು ಕಣೋ ಮಲ್ಹಾರ ಶಾಸ್ತ್ರಿಯ ಅಮ್ಮ ಕಲ್ಯಾಣಿ. ಇನ್ನೂ ನಿದ್ದೆ ಆಗಿಲ್ವಾ ನಗುತ್ತಾ ಕೇಳಿದ್ರು. ಹಾಯ್ ಮಾಮ್, ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆನೇ ನನ್ನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀಯಾ? ಮಗನ ಮಾತಿಗೆ ಮುನಿಸಿನಲ್ಲಿ ನಿನ್ನನ್ನು ನಾನು ಯಾವಾಗಲೋ ಮರ್ತಿದ್ದೆ ನೆನಪು ಮಾಡ್ಕೊಳ್ಳೋಕೆ. ನೀನೇ ನಿನ್ನ ಅಮ್ಮನ್ನ ನಿನ್ನ ಮನೆಯವರನ್ನು ಮರ್ತಿರೋದು. ಯಾವುದೋ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಹೋಗಿ 1 ತಿಂಗಳಾಗ್ತಾ ಬಂತು. ಮನೆಗೆ ವಾಪಸ್ ಬರೋ ಸುದ್ದಿಯೇ ಇಲ್ವಲ್ಲೋ ಬೇಸರದಲ್ಲಿ ಹೇಳಿದರು. ಮಾಮ್ ಪ್ಲೀಸ್, ಇಷ್ಟಕ್ಕೆ ಅಳಬೇಡ. ಏನು ಮಾಡೋದು, ಒಂದಾದ ಮೇಲೆ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗ್ತಾನೇ ಇದೆ. ಹೀಗೇನು ನಾನು ಮನೆಗೆ ಬಂದಿಲ್ಲ ಅಂದರೆ ನಿಮ್ಮನ್ನೆಲ್ಲ ಮರ್ತಿದ್ದೀನಿ ಅಂತಾನಾ? ಆಯ್ತು ಬಿಡು, ನಿನ್ನ ಜೊತೆಗೆ ವಾದ ಮಾಡೋಕ್ಕೆ ಫೋನ್ ಮಾಡಿದ್ದಲ್ಲ. ಗುಡ್ ನ್ಯೂಸ್ ಕಣೋ, ನಿನ್ನ ಅಕ್ಕನಿಗೆ ಮದುವೆ ಫಿಕ್ಸ್ ಆಯಿತು. ನಿನ್ನ ಭಾವ ನಿಶಾಂತ್ ಅಂತ, ಮೈಸೂರಿನವರು. ಅಲ್ಲೇ ಒಂದು ಸಣ್ಣ ಸ್ಟಾರ್ಟಪ್ ಕಂಪ್ನಿ ನಡೆಸ್ತಾ ಇದ್ದಾರೆ. ಒಬ್ಬನೇ ಮಗ, ಅನುಕೂಲಸ್ಥರು. ಮೇಲಾಗಿ ಹುಡುಗ ನೋಡೋಕೆ ಹೀರೋ ಥರ ಸ್ಮಾರ್ಟ್ ಆಗಿದ್ದಾರೆ. ಅಮ್ಮನ ಮಾತಿನಲ್ಲಿದ್ದ ಖುಷಿಯನ್ನು ಗ್ರಹಿಸಿ ತಾನು ಸಂತಸಪಟ್ಟವನು ತನ್ನ ಅಕ್ಕ ಹಿಡಂಬಿಯನ್ನು ಕಾಣಲು ಹಿಂದೆ ಊರಿಗೆ ಬರುವುದಾಗಿ ತಿಳಿಸಿ ತನ್ನ ಸ್ನೇಹಿತ ಜಾನ್ಗೆ ಕರೆ ಮಾಡ್ದ. ನಮ್ಮ ಟ್ರೂಪ್ಗೆ ಒಬ್ಬರು ಲೇಡಿ ಸಿಂಗರ್ ಬೇಕು ಅಂತ 1-2 ಆಡಿಷನ್ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸದ್ಯಕ್ಕೆ ಕ್ಯಾನ್ಸಲ್ ಮಾಡು ಜಾನ್. ಹಾಗೆ ಯಾವುದೇ ಹೊಸ ಪ್ರೋಗ್ರಾಮ್ಗೂ ಒಪ್ಪಿಗೆ ಕೊಡಬೇಡ ಎಂದು ತಿಳಿಸಿ ತಯಾರಾದವನು ಹೆಲ್ಮೆಟ್ ಧರಿಸಿ ತನ್ನ ಅವೆಂಜರ್ ಬೈಕ್ ಏರಿ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದನು. ಸುಶೀಲಾ ಅವರು, ಅವರ ಪತಿ ಸಂದೇಶ್ ಹಾಗೆ ಮಗ ನಿಶಾಂತ್ ಜೊತೆಗೆ ತಂಗಿ ಮನೆಗೆ ಬಂದವರು ನೇರವಾಗಿ ರಾಜಶೇಖರ್ ಅವರ ಬಳಿಗೆ ಬಂದು, ನಮಗೆಲ್ಲ ಒಂದು ಮಾತು ತಿಳಿಸ್ದೆ, ಹೀಗೆ ತರಾತುರಿಯಲ್ಲಿ ಮಗಳ ನಿಶ್ಚಿತಾರ್ಥ ಮಾಡ್ತಾ ಇರೋದಕ್ಕೆ ಕಾರಣ ಏನು ಬಾಬಾ ಕೇಳಿದ್ರು. ತಂಗಿ ಗಂಡ ಆದರೂ ರಾಜಶೇಖರ್ ವಯಸ್ಸಿನಲ್ಲಿ ತಮಗಿಂತ ಹಿರಿಯರಾದ ಕಾರಣ ಸುಶೀಲಾ ಅವರು ಭಾವ ಅಂತಲೇ ಕರೆಯುತ್ತಿದ್ರು. ನಿಮ್ಮ ತಂಗಿ ಎಲ್ಲ ವಿಷಯ ಹೇಳಿರ್ಬೇಕಲ್ಲ. ನಿನ್ನೆ ರಾತ್ರಿ ನಿಮ್ಮ ಫೋನ್ ಬಂದಿತ್ತು, ಅದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದೆ ಅಂತ ಬೆಳಗ್ಗೆ ಹೇಳ್ತಾ ಇದ್ಲು. ಹ್ಞೂ ಬಾಬಾ, ಮಗಳಿಗೆ ಬಂದು ಆಶೀರ್ವಾದ ಮಾಡು ಅಂತ ಹೇಳಿದ್ಲು. ಆದರೆ ಅವಳಿನ್ನೂ ಮಗು, 1000 ಕನಸುಗಳನ್ನು ಹೊತ್ಕೊಂಡಿದ್ದಾಳೆ. ಅದನ್ನು ನೆರವೇರಿಸಲು ಒಂದು ಅವಕಾಶ ಸಹ ಕೊಡದೆ ಮದುವೆ ಅನ್ನೋ ಕಡಿವಾಣ ಹಾಕಿ ಅವಳ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಹೊರಟಾಗಿ ಪ್ರಶ್ನೆ ಮಾಡಿದ್ರು. ಮದುವೆ ಅನ್ನೋದು ಕಡಿವಾಣ ಅಲ್ಲಮ್ಮ. ಅಲ್ಲೇ ಕೂತಿದ್ದ ರಾಜಶೇಖರ್ನ ತಾಯಿ ಮೆಲ್ಲಗೆ ಉಸುರಿದರು. ಮತ್ತೆ ಇನ್ನೇನು ಪಟ್ಟಾಭಿಷೇಕನ ವ್ಯಂಗ್ಯವಾಗಿ ಕೇಳಿದ್ರು. ಮಡದಿಯ ಅಕ್ಕನ ಮಾತು ರುಚಿಸದೆ ಇನ್ನೇನು ಜಗಳಕ್ಕೆ ನಿಲ್ಲುವವರಿದ್ದರು. ಅಷ್ಟರಲ್ಲಿ ಕಾರ್ ಸದ್ದು ಕೇಳಿ ನನ್ನ ತಂಗಿ ಮನೆಯವರು ಬಂದರು. ದಯವಿಟ್ಟು ಅವರ ಮುಂದೆ ಸೀನ್ ಕ್ರಿಯೇಟ್ ಮಾಡಬೇಡಿ ಸುಶೀಲಾ. ಅಷ್ಟಕ್ಕೂ ನನ್ನ ಮಗಳಿಗೆ ಇದು ಬಲವಂತದ ಮದುವೆ ಅಲ್ಲ. ಅವಳಿಗೂ ಆದಿ ಅಂದರೆ ಇಷ್ಟ ಹೇಳಿ ಮಡದಿಯನ್ನು ಕೋಪದಲ್ಲಿ ಕೂಗಿದ್ರು. ಏನು ಚಾಡಿ ಹೇಳಿದ್ದೀಯ ನಿನ್ನ ಅಕ್ಕನ ಹತ್ರ? ನಾನು ಯಾಕೆ ಚಾಡಿ ಹೇಳಿ? ಅವಳೇ ನಮ್ಮ ಶಾರು ಇನ್ನೂ ಚಿಕ್ಕವಳು ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದ್ದು. ಅಕ್ಕ ಮಾತ್ರ ಅಲ್ಲ, ಎಲ್ರಿಗೂ ನೀವು ಮಗಳಿಗೆ ಇಷ್ಟು ಬೇಗನೆ ಮದುವೆ ಮಾಡ್ತಾ ಇರೋದಕ್ಕೆ ಬೇಸರ ಇದೆ ಹೇಳಿದರೆ ಮಡದಿ ಕಡೆಗೆ ಸುಡು ನೋಟ ಬೀರಿ, ನೀನು ನಿನ್ನ ಅಕ್ಕ ದಯವಿಟ್ಟು ನನ್ನ ಮಗಳ ವಿಷಯದಲ್ಲಿ ತಲೆ ಹಾಕಬೇಡಿ. ಅವಳಿಗೆ ಏನು ಒಳ್ಳೆಯದು ಅನ್ನೋದು ನನಗೆ ತಿಳಿದಿದೆ ಹೇಳುತ್ತಾ ಮನೆ ಬಾಗಿಲಿಗೆ ಬಂದ ತಂಗಿ ಮನೆಯವರನ್ನು ಆದರದಿಂದ ಬರಮಾಡಿಕೊಂಡ್ರು. ಶಾರು ರೂಮ್ನಲ್ಲಿ ಕೂತು ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು ಸೃಶ್ರಾವ್ಯವಾಗಿ ಭಾವಗೀತೆ ಆಡುತ್ತಿದ್ದ ಶಾರ್ವರಿ ತನ್ನ ದೊಡ್ಡಮ್ಮನನ್ನು ಕಂಡು ಮೊದಲೇ ಭಾವುಕಳಾಗಿದ್ದವಳು ಈಗ ಅಳು ಜೋರು ಮಾಡಿ ಓಡಿ ಬಂದು ಅವರನ್ನು ತಬ್ಬಿದ್ಲು. ಯಾಕಮ್ಮ ಅಳ್ತಾ ಇದೆಯಾ? ಈ ಮದುವೆ ಇಷ್ಟ ಇಲ್ವಾ ಕೇಳಿದ್ರು. ಮೊದಲೇ ದೊಡ್ಡಮ್ಮ ಅಮ್ಮನಂತೆ ಮೃದು ಸ್ವಭಾವದವರಲ್ಲ. ಎಲ್ಲಾದರೂ ತಪ್ಪು ಕಂಡ್ರೆ ಜಗಳಕ್ಕೆ ನಿಲ್ತಾರೆ. ಇಂದು ಸಹ ಇವಳು ಏನಾದರೂ ಹೇಳಿಕೊಂಡ್ರೆ ಮುಲಾಜಿಲ್ಲದೆ ತನ್ನ ತಂದೆ ಹಾಗೆ ಅತ್ತೆ ಜೊತೆಗೆ ಜಗಳ ಮಾಡ್ತಾರೆ. ಇದರಿಂದ ಮನೆಯ ವಾತಾವರಣ ಹಾಳಾಗುತ್ತದೆ ಅಂತ ಯೋಚಿಸಿ ನಿಮ್ಮನ್ನು ನೋಡಿ ತುಂಬ ದಿನ ಆಗಿತ್ತಲ್ಲ ದೊಡ್ಡಮ್ಮ, ಅದಕ್ಕೆ ಅಳು ಬಂತು ಅಷ್ಟೆ. ನನಗೆ ಮೊದಲಿನಿಂದನೂ ಆದಿ ಅಂದರೆ ಇಷ್ಟನೇ. ಅದಕ್ಕೆ ಪಪ್ಪ ಇವತ್ತು ನಿಶ್ಚಿತಾರ್ಥ ಮಾಡುವ ಬಗ್ಗೆ ಹೇಳಿದ ತಕ್ಷಣ ಒಪ್ಪಿಗೆ ಕೊಟ್ಟೆ. ಅದು ಸರಿ, ನಿಶ್ವಣ್ಣ ಎಲ್ಲಿ?
ಅವನಿಗೂ ಮದುವೆ ಸೆಟ್ ಆಯ್ತಂತೆ ಕೇಳುತ್ತಾ ರೂಮ್ ಹೊರಗೆ ಹೋಗಲು ನೋಡಿದ ಹುಡುಗಿಯ ಕೈ ಹಿಡಿದು, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು, ನೀನು ಈ ಮದುವೆಗೆ ಮನ್ಸಾರೆ ಒಪ್ಪಿಗೆ ಕೊಟ್ಟಿದ್ದೀಯಾ ಅಂತ. ದೊಡ್ಡಮ್ಮನ ಮಾತಿಗೆ ಏನೂ ಹೇಳದೆ ಕೈ ಬಿಡಿಸ್ಕೊಂಡು ಪಪ್ಪ ಕರೀತಾ ಇದ್ದಾರೆ ಹೇಳಿ ರೂಮ್ ಹೊರಗೆ ನಡೆದು ಬಿಟ್ಲು. ರೂಮ್ ಹೊರಗೆ ಬರುತ್ತಲೇ ನಿಶಾಂತ್ನ ಕಡೆಗೆ ಕೈ ಚಾಚಿ ಕಂಗ್ರ್ಯಾಟ್ಸ್ ಅಣ್ಣ ನಗುಮುಖ ಹೊತ್ತು ವಿಶ್ ಮಾಡಿದ್ಲು. ನಿನಗೂ ಕಂಗ್ರ್ಯಾಟ್ಸ್ ಶಾರು. ಅವನು ಇವಳಿಗೆ ಅಭಿನಂದನೆ ತಿಳಿಸಿ ತನ್ನ ತಾಯಿಯನ್ನು ಹುಡುಕಿ ಶಾರ್ವರಿ ರೂಮ್ ಕಡೆಗೆ ನಡೆದ. ಅಮ್ಮ, ಚಿಕ್ಕಮ್ಮ ಕರೀತಾ ಇದ್ದಾರೆ ಹೇಳಿ ಹೊರಬಂದವನು ಆಗ ತಾನೇ ಮಾರ್ಕೆಟ್ನಿಂದ ಬಂದ ಸಾಕೇತ್ಗೆ ಬ್ಯಾಗ್ಗಳನ್ನು ಮನೆಯೊಳಗೆ ತರಲು ಸಹಾಯ ಮಾಡಿದ. ಅಣ್ಣ, ನೀನು ಬರ್ತೀಯ ಅಂತ ಗೊತ್ತಿದ್ದರೆ ಕಾದು ಅಪ್ಪನ ಡಬ್ಬ ಸ್ಕೂಟರ್ ಬದಲು ನಿನ್ನ ಬೈಕ್ ತೊಗೊಂಡು ಹೋಗ್ತಿದ್ದೆ. ಸಾಕು, ಇನ್ನೂ 18 ಆಗಿಲ್ಲ ನಿನಗೆ, ಈಗಲೇ ಬೈಕ್ ಬೇಕಾ? ಮೊದಲು ಓದಿನ ಕಡೆ ಗಮನ ಕೊಡು. ಅಷ್ಟಕ್ಕೂ ನಾನು ಇವತ್ತು ಬೈಕ್ ತಂದಿಲ್ಲ, ಅಪ್ಪ ಅಮ್ಮನ ಜೊತೆಗೆ ಬಂದಿದ್ದು. ಅಪ್ಪನ ಕಾರು ಹೊರಗೆ ನಿಂತಿದೆ ನೋಡಲಿಲ್ವಾ? ನಿಶಾಂತ್ ತಂದೆ ತಾಯಿ ಸಣ್ಣ ವಯಸ್ಸಿನಲ್ಲೇ ಅವರ ಮಗನನ್ನು ರಾಮಕೃಷ್ಣ ಆಶ್ರಮ ಸೇರಿಸಿದ್ದರಿಂದ ಮೊದಲಿನಿಂದಲೂ ಕಟ್ಟುನಿಟ್ಟಾಗಿ ಬೆಳೆದವನಿಗೆ ತಮಾಷೆಯ ಗುಣ ಮೈಗಂಟಿಲ್ಲ. ಹೋಗಿ ಹೋಗಿ ನಿನ್ನ ಹತ್ರ ಸಲಿಗೆಯಲ್ಲಿ ಮಾತಾಡ್ತಾ ಇದ್ದೀನಿ ನೋಡು, ನನಗೆ ಬುದ್ಧಿ ಇಲ್ಲ. ಪಾಪ ನನ್ನ ಹತ್ತಿಗೆ ಆಗಿ ಬರೋರು ಮುಂದೆ ಅದೇನು ಕರ್ಮ ಮಾಡಿದ್ದಾರೋ ಏನು, ಈ ಮೊಗಾಂಬೊಗೆ ನಗೋಕ್ಕೆ ಬರಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ ಅನಿಸತ್ತೆ. ನಿಶಾಂತ್ಗೆ ಕೇಳುವ ಹಾಗೆಯೇ ಕೊಣಗಿ ಮನೆಯೊಳಗೆ ನಡೆದ್ರೆ, ನನ್ನನ್ನೇ ಮುಗಾಂಬೋ ಅಂತೀಯಾ? ಸಾಕೇತ್ನ ಹಿಂದೆ ಬಿದ್ದ. ಅಣ್ಣ ತಮ್ಮ ಒಬ್ಬರ ಹಿಂದೊಬ್ಬರು ಮನೆಯೊಳಗೆ ಓಡಿ ಬರುವಾಗ ರಾಜಶೇಖರ್ ಅವರನ್ನು ಡಿಕ್ಕಿ ಹೊಡೆದು ಅವರ ಕೈಯಲ್ಲಿದ್ದ 2 ಉಂಗುರದ ಡಬ್ಬಿಗಳು ನೆಲಕ್ಕೆ ಉರುಳಿಬಿಟ್ವು. ಇದೆಂಥ ಕೆಲಸ ಆಯಿತು? ಛೇ ಸಾಕೇತ, ಸ್ವಲ್ಪ ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ? ಇವನೇನು ಇನ್ನೂ ಸಣ್ಣವನು, ಹುಡುಗಾಟ ಆಡ್ತಾನೆ, ನಿನಗಾದ್ರೂ ಬುದ್ಧಿ ಬೇಡವಾ ನಿಶು? ಕೋಪದಲ್ಲಿ ರೇಗಿದ್ರು. ಕೆಳಗೆ ಬಿದ್ದ ಉಂಗುರ ತೆಗೆದುಕೊಡುತ್ತಾ ನಿಶಾಂತ್, ದಯವಿಟ್ಟು ನನ್ನನ್ನು ಕ್ಷಮಿಸಿ ಚಿಕ್ಕಪ್ಪ. ಸಾಕು, ಏನೋ ತಮಾಷೆ ಮಾಡ್ದ, ಅದಕ್ಕೆ ಸ್ವಲ್ಪ ಕೋಪದಲ್ಲಿ ಇವನನ್ನು ಹಿಂಬಾಲಿಸಿದೆ. ಆದರೆ ಇಂತಹ ಅನಾಹುತ ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ. ಹೋಗಲಿ ಬಿಡಿ, ಉಂಗುರಗಳಿಗೆ ಇನ್ನೂ ಪೂಜೆ ಆಗಿರಲಿಲ್ವ ಅಲ್ವಾ? ಹಾಗಾಗಿ ಯಾವುದೇ ಅಪಶಕುನ ಆಗಿಲ್ಲ. ಸಮಾಧಾನವಾಗಿ ನುಡಿದು ಮನಸಾರೆ ಕ್ಷಮಾಪಣೆ ಕೋರಿ ತನ್ನ ತಂದೆ ಪಕ್ಕ ಹೋಗಿ ಕೂತ. ನಿಶ್ಚಿತಾರ್ಥ ಶುರುವಾಗಲು ಇನ್ನೂ ಸಮಯ ಇದ್ದಿದ್ದರಿಂದ ಆದಿತ್ಯನ ಜೊತೆಗೆ ಮಾತನಾಡಬೇಕು ಅಂತ ತನ್ನ ಅತ್ತೆ ಬಳಿ ಕೋರಿದ ಶಾರ್ವರಿಗೆ ಒಪ್ಪಿಗೆ ಕೊಟ್ಟು ಮಗ ಸೊಸೆಯನ್ನು ಮನೆಯ ಹೊರಗಿನ ಅಂಗಳದಲ್ಲಿ ಮಾತನಾಡಿಕೊಂಡು ಬನ್ನಿ ಅಂತ ಕಳಿಸಿದರು. ಆದಿ, ನಿಜ ಹೇಳಬೇಕು ಅಂದರೆ ಇವತ್ತು ನನಗೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಇವತ್ತು ನನ್ನ ಆಡಿಷನ್ ಇತ್ತು. ನಿನಗೆ ಇದನ್ನು ಎಷ್ಟು ಸಲ ಕಾಲ್ ಮಾಡಿ ಹೇಳಿದರೂ ನನ್ನ ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ನನ್ನ ಅಮ್ಮ ಮಾವ ಸೇರಿ ತೀರ್ಮಾನ ತೆಗೆದುಕೊಂಡಿದ್ದು ಆಗಿದೆ. ನಾನು ಈಗ ಅವರಿಗೆ ಎದುರು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದೆ. ಹೋಗಲಿ, ಹೀಗೆ ಬೇಡ. ಮದುವೆ ನಂತರ ಎಲ್ಲಾದರೂ ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕರೆ ಆಗಲಾದರೂ ಸಪೋರ್ಟ್ ಮಾಡ್ತೀಯಾ? ನನಗೊಮ್ಮೆ ಆದರೂ ದೊಡ್ಡ ಸ್ಟೇಜ್ ಮೇಲೆ ನಿಂತು ತುಂಬಿದ ಜನಸಾಗರದ ಎದುರು ಮೈಕ್ ಹಿಡಿದು ಆಡಬೇಕು ಅನ್ನೋ ಆಸೆ ಇದೆ. ಇದನ್ನು ನೆರವೇರಿಸ್ತೀಯಾ? ತನ್ನ ಕಣ್ಗಳಲ್ಲಿ ಕೋಟಿ ಆಸೆ ಹೊತ್ತು ಕೇಳ್ಕೊಂಡ್ಳು. ಇದಾ ನಿನ್ನ ಆಸೆ? ಮತ್ತು ಮಾವ ನಿನಗೆ ಮುಂದೆ ಓದೋ ಆಸೆ ಇದೆ ಅಂತ ಮಾತ್ರ ಹೇಳಿದರು. ಅದಕ್ಕೆ ನಾನು ಮಾವನಿಗೆ ಪ್ರಾಮಿಸ್ ಮಾಡಿದೆ, ನಿನಗೇನೇ ಓದೋ ಆಸೆ ಇದ್ದರೂ ಅದನ್ನು ನಾನು ನೆರವೇರಿಸ್ತೀನಿ ಅಂತ. ಅಮ್ಮನ ಹತ್ರ ಸಹ ಈ ವಿಷಯ ಚರ್ಚೆ ಮಾಡಿದ್ದೆ. ಅವರು ಸಹ ತಮ್ಮ ಸೊಸೆ ಕಾಲೇಜ್ಗೆ ಬದಲು ಮನೇಲಿ ಇದ್ದುಕೊಂಡು ಕರೆಸ್ಪಾಂಡೆನ್ಸ್ನಲ್ಲಿ ಏನಾದರೂ ಓದ್ಕೊಳ್ಳಿ ಅಂತ ಹೇಳಿದರು. ಅದಿ, ಕರೆಸ್ಪಾಂಡೆನ್ಸಾ? ಅಂದರೆ ಅತ್ತೆಗೆ ಮದುವೆ ನಂತರ ನಾನು ಕಾಲೇಜ್ಗೆ ಹೋಗೋದೇ ಇಷ್ಟವಿಲ್ಲ. ಇನ್ನು ಸ್ಟೇಜ್ ಮೇಲೆ ಹಾಡಬೇಕು ಅನ್ನೋ ನನ್ನ ಆಸೆಗೆ ಒಪ್ತಾರಾ? ಕುಗ್ಗಿದ ದನಿಯಲ್ಲಿ ಕೇಳಿದ್ಲು. ಈಗಿದೆಲ್ಲ ಯಾಕೆ ಚರ್ಚೆ ಮಾಡ್ಕೊಂಡು ನಿಂತಿದ್ದೀಯ ಶಾರು? ಅಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ, ಬೇಗ ಮಾತಾಡ್ಕೊಂಡು ಬನ್ನಿ ಅಂದರು. ಬಾ, ಇನ್ನೇನು ನಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ ಶುರು ಆಗತ್ತೆ ಹೇಳಿ ಮುಂದೆ ನಡೆದ ಆದಿತ್ಯನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು. 5 ಅಡಿ 8 ಅಂಗುಲ ಗೌರವರ್ಣ, ಸಣ್ಣವೂ ಅಲ್ಲದ ಹಾಗಂತ ಹೆಚ್ಚು ದಪ್ಪವೂ ಅಲ್ಲದ ಮೈಕಟ್ಟು, ನೋಡೋಕೇನು ಸುರದ್ರೂಪಿ ಅಲ್ಲ, ಹಾಗಂತ ತೀರ ತೆಗೆದುಹಾಕುವ ಹಾಗೆಯೂ ಇಲ್ಲದ ಅವನ ಚೆಲುವಿನ ಬಗ್ಗೆ ಅಲ್ಲ, ಆದರೆ ಅವನ ಗುಣದ ಬಗ್ಗೆ ಬೇಸರ ಹೊತ್ತು ನಿಟ್ಟುಸಿರು ಬಿಟ್ಟ ಶಾರ್ವರಿ, ಪಪ್ಪ ನನಗೆ ಬುದ್ಧಿ ಬಂದಾಗಿನಿಂದ ಆದಿತ್ಯನೇ ಮುಂದೆ ನಿನಗೆ ಗಂಡನಾಗಿ ಬರುವ ವ್ಯಕ್ತಿ ಅಂತ ಹೇಳುತ್ತಲೇ ಇದ್ದ ಕಾರಣ ಇವನನ್ನು ನೋಡಿದಾಗ ಯಾವುದೇ ನವಿರಾದ ಭಾವನೆ ಮೂಡದೇ ಇದ್ದರೂ ಇವನು ನಾನು ಮದುವೆ ಆಗುವ ಗಂಡು ಅಂತ ಮನಸ್ಸು ಒಪ್ಕೊಂಡ್ಬಿಟ್ಟಿತ್ತು. ಆದರೆ ಇವನಿಗೆ ಮುಂದೆ ಹೆಂಡತಿಯಾಗಿ ಬರುವ ಹುಡುಗಿಯ ಆಸೆಯನ್ನು ನೆರವೇರಿಸಬೇಕು ಅನ್ನೋ ಬಾಧ್ಯತೆಯೇ ಇಲ್ಲ.
ಸ್ವಗತಃ ಹೇಳಿಕೊಂಡು ನಿಂತಿದ್ದ ಹುಡುಗಿಗೆ ತನ್ನ ಭವಿಷ್ಯದ ದಿನಗಳೆಲ್ಲ ನೆನೆದು ಸಣ್ಣ ದಿಗಿಲು ಉಂಟಾಯಿತು. ನನಗೆ ನಿಶ್ಚಿತಾರ್ಥ ಮದುವೆ ಯಾವುದು ಬೇಡ ಅಂತ ಈಗಲೇ ದೊಡ್ಡಮ್ಮನ ಹತ್ರ ಹೇಳ್ತೀನಿ ನಿರ್ಧಾರ ಮಾಡಿದಂತೆ ಮನೆಯೊಳಗೆ ನಡೆದ್ಲು. ಈ ಕಡೆ ತಾಯಿಯ ಕರೆ ಬರುತ್ತಲೇ ತಯಾರಾಗಿ ಮಂಗಳೂರಿನಿಂದ ತನ್ನ ಬೈಕ್ ಏರಿ ಬೆಂಗಳೂರು ಕಡೆಗೆ ಹೊರಟ ಮಲ್ಹಾರ್ ದಾರಿ ಮಧ್ಯದಲ್ಲಿ ತಿಂಡಿಗೆಂದು ಹೋಟೆಲ್ ಹೊಕ್ಕು ತಿಂಡಿ ತಿಂದು ಮುಗಿಸಿ ತನ್ನ ತಾಯಿಗೆ ಕರೆ ಮಾಡ್ದ. ನನ್ನ ವುಡ್ ಬಿ ಬ್ರದರ್ ಇನ್ಲಾ ಮೈಸೂರಿನವರು ಅಂತ ಹೇಳಿದೆ ಅಲ್ವಾ ಮಾಮ್, ನಾನೀಗ ಮಂಗಳೂರಿನಿಂದ ಹೊರಟು 1 ಅವರ್ ಆಯಿತು. ನನ್ನ ಭಾವನ ಫೋನ್ ನಂಬರ್ ಕೊಡು, ಅವರು ಇವತ್ತು ಫ್ರೀ ಇದ್ದರೆ ಮೈಸೂರು ಮೇಲೆ ಬೆಂಗಳೂರಿಗೆ ಬರ್ತೀನಿ. ದಾರಿಯಲ್ಲಿ ಹಾಗೆ ನಮ್ಮ ಹೀರೋ ಸಾಹೇಬ್ರನ್ನ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಬರ್ತೀನಿ ಹೇಳ್ದ. ಕಲ್ಯಾಣಿ ಅವರಿಗೂ ತಮ್ಮ ಅಳಿಯನಾಗುತ್ತಿರುವ ವ್ಯಕ್ತಿಯನ್ನು ತಮ್ಮ ಮಗನಿಗೆ ಪರಿಚಯ ಮಾಡಿಸಬೇಕೆಂಬ ಆಸೆ ಇತ್ತು. ಅದಕ್ಕೆ ಮಗನಿಗೆ ಅಳಿಯನ ಮೊಬೈಲ್ ನಂಬರ್ ಅನ್ನು ಮೆಸೇಜ್ ಮಾಡುವೆ, ಆದರೆ ಭಾವನ ಜೊತೆಗೆ ಸ್ವಲ್ಪ ಇತಿಮಿತಿಯಲ್ಲಿ ಮಾತನಾಡು ಎಂದು ಬುದ್ಧಿ ಮಾತನ್ನು ಹೇಳಿದರು. ಓಕೆ ಮಾಮ್, ನಾನೇನು ಅವರ ತಲೆ ತಿನ್ನಲ್ಲ, ಹಾಗೆ ಸುಮ್ಮನೆ ಪರಿಚಯ ಮಾಡಿಕೊಂಡು ಬರ್ತೀನಿ ಹೇಳಿ ಕರೆ ತುಂಡರಿಸಿ ತನ್ನ ತಾಯಿ ಕಳುಹಿಸಿದ್ದ ನಂಬರ್ಗೆ ಕರೆ ಮಾಡ್ದ. ತನ್ನ ತಂದೆ ಪಕ್ಕ ಕೂತು ಲೋಕಾರೂಢಿ ಮಾತನಾಡುತ್ತಿದ್ದ ನಿಶಾಂತ್ ಯಾವುದೋ ನಂಬರ್ನಿಂದ ಬಂದ ಕರೆಯನ್ನು ಸ್ವೀಕರಿಸಿ ಹಾಗೆಯೇ ಮಾತನಾಡುತ್ತಾ ಮನೆ ಹೊರಗೆ ನಡೆದ. ಹಲೋ ನಿಶಾಂತ್ ಬಾವ, ನಾನು ಮಲ್ಹಾರ್ ಶಾಸ್ತ್ರಿ, ನಿಮ್ಮನ್ನು ಮದುವೆ ಆಗ್ತಾ ಇರೋ ಹುಡುಗಿ ಸ್ವರ ಅವರ ತಮ್ಮ. ಇವತ್ತು ಮೈಸೂರಿಗೆ ಬರ್ತಾ ಇದ್ದೀನಿ, ಅದಕ್ಕೆ ನೀವು ಫ್ರೀ ಇದ್ದರೆ ಭೇಟಿ ಆಗೋಣ ಅಂದ್ಕೊಂಡೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಮಾತ್ರ. ಅಮ್ಮ ಮೊದಲೇ ನಿಶಾಂತ್ ಶಿಸ್ತಿನ ವ್ಯಕ್ತಿ ಅಂತ ಹೇಳಿದ್ರಿಂದ ಮೊದಲ ಬಾರಿಗೆ ಅತಿಯಾಗಿ ಸಲಿಗೆ ತೆಗೆದುಕೊಂಡು ಮಾತಾಡಲಿಲ್ಲ. ಮಲ್ಹಾರ್ ಯಾವಾಗ ಫೋನ್ ಮಾಡಿದ್ರೂ ಸ್ವರ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾಳೆ. ತನ್ನ ಭಾವನ ಧ್ವನಿಯಲ್ಲಿನ ಆಪ್ತತೆ ಇವನ ಮನಸ್ಸಿಗೆ ಮುದ ನೀಡಿತು. ಮೊದಲಿನಿಂದಲೂ ಅತಿಯಾಗಿ ಮುದ್ದು ಮಾಡಿ ಬೆಳೆಸಿರುವ ಸ್ವರಾಗೆ ಹಿಟ್ಲರ್ನಂತಹ ಗಂಡ ಸಿಕ್ಕರೆ ಮುಂದೆ ಅವಳ ಬದುಕು ಹೇಗೋ ಅನ್ನೋ ಚಿಂತೆಯಲ್ಲಿ ಇದ್ದ ಮಲ್ಹಾರ್ಗೆ ನಿಶಾಂತ್ನ ಧ್ವನಿಯಲ್ಲಿನ ಆಪ್ತತೆ ಮನಸ್ಸಿಗೆ ನಿರಾಳತೆ ಮೂಡಿಸಿತ್ತು. ಮನುಷ್ಯ ಏನೇ ಶಿಸ್ತಿನ ಸಿಪಾಯಿಯಾಗಿದ್ದರೂ ಮಾತಿನಲ್ಲಿ ಒರಟುತನ ಇರಲಿಲ್ಲ. ಸಣ್ಣ ನಿರಾಳತೆ ಮೂಡುತ್ತಲೇ ಮಲ್ಹಾರ್ ನಿಶಾಂತ್ನ ಜೊತೆಗೆ ಆತ್ಮೀಯವಾಗಿ ಮಾತನಾಡುತ್ತಾ ತಾನು ಮೈಸೂರು ತಲುಪೋದು ಮಧ್ಯಾಹ್ನ ಆಗತ್ತೆ ಎಂದು ತಿಳಿಸಿದ. ಅದಕ್ಕೆ ಅವನನ್ನು ತನ್ನ ಚಿಕ್ಕಮ್ಮನ ಮನೆಗೆ ಬರುವಂತೆ ಆಹ್ವಾನಿಸಿದ ನಿಶಾಂತ್, ಇಂದು ನನ್ನ ತಂಗಿ ನಿಶ್ಚಿತಾರ್ಥ ನಡೆಯುತ್ತಿದೆ, ಊಟಕ್ಕೆ ಇಲ್ಲಿಗೆ ಬಂದುಬಿಡಿ, ಹಾಗೆ ಮನೆಯವರನ್ನೆಲ್ಲ ಭೇಟಿ ಮಾಡಿದ ಹಾಗೆಯೂ ಆಗುತ್ತೆ ಎಂದು ಆಹ್ವಾನವಿಟ್ಟರೆ ಮನಸಾರೆ ಒಪ್ಪಿ ಖಂಡಿತವಾಗಿಯೂ ಬರುವುದಾಗಿ ತಿಳಿಸಿ ಫೋನ್ ಇಟ್ಟವನು ತನ್ನ ಭಾವನನ್ನು ಭೇಟಿಯಾಗುವ ಖುಷಿಯಲ್ಲಿ ತನ್ನ ಬೈಕ್ನ ವೇಗವನ್ನು ಹೆಚ್ಚಿಸಿದ್ದ. ಈತ ಈ ಮದುವೆ ನಿಶ್ಚಿತಾರ್ಥ ಯಾವುದು ಬೇಡ ಎಂದು ತೀರ್ಮಾನಿಸಿ ತನ್ನ ದೊಡ್ಡಮ್ಮನ ಹತ್ರ ಮಾತನಾಡಬೇಕೆಂದು ಮನೆಯೊಳಗೆ ಬಂದ ಶಾರ್ವರಿಯನ್ನು ಕಂಡು ಅವರ ತಂದೆ ಮಗಳ ತಲೆ ನೇವರಿಸಿದರು. ನಿನ್ನ ದೊಡ್ಡಮ್ಮ ನನ್ನ ಹತ್ರ ಬಂದು ಇದು ಬಲವಂತದ ಮದುವೆ ಶಾರು, ಇನ್ನೂ ಚಿಕ್ಕ ಹುಡುಗಿ ಅಂತ ನಾನೇನೋ ನಿನ್ನ ಇಚ್ಛೆಯ ವಿರುದ್ಧ ಹೋಗಿ ಮದುವೆ ಮಾಡೋಕೆ ನೋಡ್ತಾ ಇದ್ದೀನಿ ಅನ್ನೋ ಹಾಗೆ ಮಾತನಾಡಿದರು. ನಿಜ ಹೇಳು ಪುಟ್ಟ, ನಿನ್ನ ಅಭಿಪ್ರಾಯ ಕೂಡ ಇದೇನಾ? ಮೆಲುಧನಿಯಲ್ಲಿ ಹೇಳಿದರು. ನನ್ನ ಇಚ್ಛೆಯ ವಿರುದ್ಧ ಅಂತೆಲ್ಲ ಏನಿಲ್ಲ ಪಪ್ಪ, ಯಾಕಂದರೆ ನನಗೆ ಮೊದಲಿನಿಂದಲೂ ನೀವು ಹೇಳ್ಕೊಂಡೇ ಬಂದಿದ್ರಿ, ನಾನು ಹುಟ್ಟಿದಾಗಲೇ ಇವಳೇ ನನ್ನ ಮಗನ ಹೆಂಡತಿ ಅಂತ ಅತ್ತೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅಂತ. ಆದರೆ ನನಗೆ ಬೇಸರ ಇರೋದು ಹಿಂದೆ ನೀವು ನಿಶ್ಚಿತಾರ್ಥ ಇಟ್ಕೊಂಡಿರೋದಕ್ಕೆ. ಇವತ್ತು ನನಗೆ ಫೈನಲ್ ಆಡಿಷನ್ ಇತ್ತು ಪಪ್ಪ. ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದರೆ ನಾನು ಟಿವಿಯಲ್ಲಿ ಬರುವ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದಿತ್ತು. ಇನ್ನೂ ಕಾಲ ಮಿಂಚಿಲ್ಲ. ಇವಳ ತಂದೆ ತನ್ನ ಆಸೆಗೆ ಒಪ್ಪಿಗೆ ಕೊಡಬಹುದು ಅನ್ನೋ ಭರವಸೆಯಲ್ಲಿ ಅವರನ್ನೇ ದೀನವಾಗಿ ನೋಡುತ್ತಾ ನುಡಿದಳು. ಇದಾ ನಿನ್ನ ಸಮಸ್ಯೆ ಶಾರು ಪುಟ್ಟ, ನಿನಗೆ ಯಾಕಮ್ಮ ಅರ್ಥ ಆಗ್ತಾ ಇಲ್ಲ? ಇವತ್ತೇನೋ ನೀನು ಆಡಿಷನ್ ಕೊಟ್ಟು ಮುಂದಿನ ಸುತ್ತಿಗೆ ಆಯ್ಕೆ ಆಗಬಹುದು, ಆದರೆ ಮುಂದೆ ಸ್ಪರ್ಧೆಯಲ್ಲಿ ಹೇಗಮ್ಮ ಭಾಗವಹಿಸ್ತೀಯ? ಇನ್ನೊಂದು ತಿಂಗಳಿಗೆ ನಿನ್ನ ಅಣ್ಣನ ಮದುವೆ, ಅವನ ನಿಶ್ಚಿತಾರ್ಥ. ಮದುವೆ ಅಂತ ಅಮ್ಮನ ಜೊತೆಗೆ ನೀನು ದೊಡ್ಡಮ್ಮನ ಮನೆಗೆ ಹೋಗಿ ಬಂದು ಮಾಡ್ತೀಯ ಅಲ್ವಾ? ಅಷ್ಟರಲ್ಲಿ ನಿನ್ನ ಮದುವೆ ದಿನ ಹತ್ರ ಬಂದುಬಿಟ್ಟಿರುತ್ತೆ. ಅದೂ ಅಲ್ಲದೆ ನೀನು ಹೀಗೆಲ್ಲ ಟಿವಿಯಲ್ಲಿ ಕಾಣಿಸಿಕೊಳ್ಳುವುದು ನಿನ್ನ ಮಾವನಿಗೆ ಇಷ್ಟ ಆಗುತ್ತೋ ಇಲ್ವೋ? ಮೊದಲೇ ಕಡು ಸಂಪ್ರದಾಯಸ್ಥರು ಅವರು. ನೋಡು ಶಾರು, ನಾನೇನೇ ತೀರ್ಮಾನ ತೆಗೆದುಕೊಂಡಿದ್ರು ಅದು ನಿನ್ನ ಒಳಿತಿಗೆ. ಆದಿತ್ಯ ತುಂಬ ಒಳ್ಳೆಯವನು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಇದೆ. ನೀನು ನನ್ನ ಮಗಳು, ನನ್ನ ಮರ್ಯಾದೆಗೆ ಕುಂದು ತರಲ್ಲ ಅನ್ನೋದು ಗೊತ್ತು. ಆದರೂ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ತಂಗಿ ಮನೆಯವರ ಎದುರು ಈ ನಿಶ್ಚಿತಾರ್ಥ ಬೇಡ ಅಂತ ಹೇಳಿ
ನಿನ್ನ ತಂದೆ ತಲೆ ತಗ್ಗಿಸುವಂತೆ ಮಾಡಬೇಡ ಎಂದು ಕೇಳಿಕೊಂಡ್ರು. ತನ್ನ ತಂದೆಯ ಕಣ್ಣು ತುಂಬಿರುವುದನ್ನು ಕಂಡು ಇವಳ ಮನಸ್ಸು ಕರಗಿಬಿಟ್ಟಿತ್ತು. ಪಪ್ಪ, ನನ್ನ ಹತ್ರ ಇಷ್ಟೆಲ್ಲ ಕೇಳ್ಕೋಬೇಕಾ? ನಾನು ಯಾಕೆ ಹೀಗೆ ಸ್ವಾರ್ಥಿ ಥರ ಆಡ್ತಾ ಇದ್ದೀನಿ? ಇವತ್ತು ಇವರ ಆಸೆಯಂತೆ ನಾನು ನಿಶ್ಚಿತಾರ್ಥ ಮಾಡ್ಕೊಳ್ತೀನಿ, ಮನದಲ್ಲೇ ಸಂಕಲ್ಪ ಮಾಡಿ. ತನ್ನ ಎದುರಿಗೆ ನಿಂತು ಕಣ್ಣು ತುಂಬಿಕೊಂಡಿದ್ದ ತಂದೆಯ ಕಡೆಗೆ ಚಂದದ ನಗೆ ಬೀರಿದ ಶಾರ್ವರಿ, ಪಪ್ಪ, ನನಗೆ ಸಿಂಗರ್ ಆಗಬೇಕು ಅನ್ನೋ ಆಸೆ ಎಷ್ಟು ಇದೆಯೋ ಅದಕ್ಕಿಂತ 100 ಪಟ್ಟು ನನ್ನ ಅಪ್ಪನ ಮುಖದಲ್ಲಿ ಯಾವಾಗಲೂ ನಗು ನೋಡಬೇಕೆಂಬ ಆಸೆ ಇದೆ. ನಿಮ್ಮ ಇಚ್ಛೆಯಂತೆ ಆಗಲಿ. ನಾನು ಮನಸಾರೆ ಈ ನಿಶ್ಚಿತಾರ್ಥಕ್ಕೆ ಈಗ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಮಾತು ಪಪ್ಪ, ನನ್ನಿಂದಾಗಿ ನೀವು ಎಂದೂ ಯಾರ ಎದುರಿಗೂ ತಲೆ ತಗ್ಗಿಸುವ ಹಾಗೆ ಆಗಬಾರ್ದು ಹೇಳಿ. ಒಂದು ದೀರ್ಘ ಉಸಿರನ್ನು ಹೊರದಬ್ಬಿ ಮುಖ ತೊಳೆದು ಫ್ರೆಶ್ ಆಗಿ ಬರುವೆ ಎಂದು ಹೇಳಿ ತನ್ನ ರೂಮ್ ಕಡೆಗೆ ನಡೆದಳು. ಪುರೋಹಿತರ ಅಣತಿಯ ಮೇರೆಗೆ ಮನೆಯ ಹಿರಿಯರ ಸಮ್ಮುಖದಲ್ಲಿ ಗಂಡು ಹೆಣ್ಣಿನ ತಂದೆ ತಾಯಿ ಶಾಸ್ತ್ರೋಕ್ತವಾಗಿ ಪೂಜೆ ಮುಗಿಸಿ ತಾಂಬೂಲ ಬದಲಾಯಿಸಿಕೊಂಡ್ರು. 2 ತಿಂಗಳ ನಂತರ ಇಬ್ಬರ ಜಾತಕಕ್ಕೂ ಹೊಂದುವಂತಹ ಶುಭ ಲಗ್ನವನ್ನು ಗೊತ್ತುಪಡಿಸಿದ ಅರ್ಚಕರು ಈಗ ಗಂಡು ಹೆಣ್ಣಿಗೆ ಹಾರ ಬದಲಾಯಿಸಿಕೊಳ್ಳಲು ತಿಳಿಸಿದರು. ನಂತರ ಉಂಗುರ ತೊಡಿಸಲು ಹೇಳಿದಾಗ ಮೊದಲಿಗೆ ಆದಿತ್ಯನ ಕಡೆಗೆ ಕೈ ಚಾಚಿರುವ ಹುಡುಗಿ ಕಣ್ಣೆತ್ತಿ ಅವನನ್ನು ನೋಡಿ, ಎಷ್ಟೋ ಸಿನಿಮಾ ಕಾದಂಬರಿಗಳಲ್ಲಿ ನೋಡಿದ್ದೀನಿ, ಓದಿದ್ದೀನಿ. ಒಬ್ಬ ಹುಡುಗ ಒಂದು ಹುಡುಗಿಗೆ ಹೀಗೆ ಉಂಗುರ ತೊಡಿಸುವಾಗ ಇಬ್ಬರ ಮನದಲ್ಲಿ ನವಿರಾದ ಭಾವನೆಗಳು ಹರಿದಾಡ್ತವೆ. ಅಲ್ಲದೆ ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡಿದ ಅನುಭೂತಿಯಾಗತ್ತೆ ಅಂತಲೂ ಹೇಳ್ತಾರೆ. ಆದರೆ ನನಗೆ ಈಗೆಲ್ಲ ಏನೂ ಆಗ್ತಾನೇ ಇಲ್ವಲ್ಲ. ಆ ದಿನ ಕೈ ಹಿಡಿದಾಗಲೂ ಇವನು ನನ್ನವನು ಅನ್ನೋ ಯಾವ ಸ್ಪೆಷಲ್ ಫೀಲಿಂಗ್ ಬರ್ತಾ ಇಲ್ಲ. ಯಾಕೆ ಹೀಗೆ? ನನಗಿವನ ಪರಿಚಯ ಮೊದಲಿನಿಂದಲೂ ಇದೆ ಅಂತಾನ, ಅಥವಾ ಇವನ ಬಗ್ಗೆ ನನಗೆ ಅಂತಹ ಯಾವ ಭಾವನೆ ಇಲ್ಲ ಅಂತಾನ? ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಹುಡುಗಿಯ ಭುಜವನ್ನು ಅವಳ ತಂದೆ ಮೆಲ್ಲಗೆ ತಟ್ಟಿದ್ದಕ್ಕೆ ಎಚ್ಚೆತ್ತು ತಾನು ಅವನ ಕೈ ಬೆರಳಿಗೆ ಉಂಗುರ ತೊಡಿಸಿದ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.